ಎಲ್ರಿಗೂ ನಮಸ್ಕಾರ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಾಗ ನಾವೇನು ನೋಡೋಣ ಅಂದರೆ ಇಂಡಿಯಾ ಅವ್ರು ನಿನ್ನೆ ಫೈನಲೈಸ್ ಮಾಡಿದ್ದಾರೆ ಸ್ಕ್ವಾಡು. ಚಾಂಪಿಯನ್ಸ್ ಟ್ರೋಫಿಗೆ ಈ ರೀತಿ ಇರುತ್ತೆ ಅಂತ ಸ್ಕ್ವಾಡು ನೋಡೋಣ. ಈ ವಿಡಿಯೋದಲ್ಲಿ ಮತ್ತೆ ಸ್ವಲ್ಪ ಅಪ್ಡೇಟ್ಸ್ ಅನ್ನೋದು ನೋಡೋಣ ಈ ವಿಡಿಯೋದಲ್ಲಿ. ಬನ್ನಿ ವಿಡಿಯೋಗೆ ಹೋಗೋಣ ಫ್ರೆಂಡ್ಸ್. ಫೈನಲ್ ಸ್ಕ್ವಾಡ್ ಫಾರ್ ಚಾಂಪಿಯನ್ಸ್ ಟ್ರೋಫಿ 2025 ಇಂಡಿಯಾದು ಸ್ಕ್ವಾಡ್ ಬಂದುಬಿಟ್ಟು ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ಸಿ ಇದರಲ್ಲಿ ಟೀಮ್ ಹೋಗ್ತಾಯಿದೆ. ಶುಭ್ಮನ್ ಗಿಲ್ ವೈಸ್ ಕ್ಯಾಪ್ಟನ್ಸಿ, ವಿರಾಟ್ ಕೊಹ್ಲಿ ಅವರು, ಶ್ರೇಯಸ್ ಅಯ್ಯರ್, KL ರಾಹುಲ್, ರಿಷಬ್ ಪಂತ್ ಅವರು, ಹಾರ್ದಿಕ್ ಪಾಂಡೆ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್ ಅವರು, ಕುಲ್ದೀಪ್ ಯಾದವ್, ಹರ್ಷಿತ್ ರಾಣಾ, ಮೊಹಮ್ಮದ್ ಶಮಿ, ಹರ್ಷದೀಪ್ ಸಿಂಗ್, ರವೀಂದ್ರ ಜಡೇಜಾ, ವರುಣ್ ಚಕ್ರವರ್ತಿ ಈ ಸ್ಕ್ವಾಡಲ್ಲಿ ಹೋಗ್ತಾಯಿದೆ ಫೈನಲ್ ಸ್ಕ್ವಾಡು ಯಾವುದು ಚಾಂಪಿಯನ್ ಟ್ರೋಫಿಗೆ ಇಂಡಿಯಾ ಅವರು. ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿದಲ್ಲಿ ಹೋಗ್ತಾಯಿದೆ. ಅವರು ಏನಾದರೂ ಇದಾದರೆ, ಅವ್ರಿಗೇನಾದರೂ ಸ್ವಲ್ಪ ಇಂಜುರಿ ಆದರೆ ಶುಭ್ಮನ್ ಗಿಲ್ ಅವ್ರು ಕ್ಯಾಪ್ಟನ್ಸಿ ಮಾಡ್ಬೋದು, ಆ ರೀತಿ ವೈಸ್ ಕ್ಯಾಪ್ಟನ್. ಇನ್ನು ಟೀಮ್ ಇಂಡಿಯಾದು ಫೈನಲ್ ಸ್ಕ್ವಾಡ್ ಈ ರೀತಿ. ಮತ್ತು ಬ್ಯಾಕ್ ಅಂದರೆ ಯಾರಾದರೂ ಇಂಜುರಿ ಆದರೆ ಇವಾಗ ಹೊಸ್ದಲ್ಲಿ ಸ್ಕ್ವಾಡಲ್ಲಿ ಏನು ಅಪ್ಡೇಟ್ ಮಾಡಿರೋದು ಅಂದರೆ ಹರ್ಷಿತ್ ರಾಣಾ ಅವರು, ವರುಣ್ ಚಕ್ರವರ್ತಿ ಅವರು ಮೇಕ್ ದ ಫೈನಲ್ 15 ಅಂದರೆ ಅವರಿಬ್ಬರನ್ನ ಹಾಕಿ ಫೈನಲಲ್ಲಿ ಸ್ಕ್ವಾಡ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಯಾರು ಬೂಮ್ರಾ ಔಟ್ ಆಗಿರಲ್ಲ ಅವರು ಇರೋ. ಇಲ್ಲಿ ನೋಡ್ಬೋದು ಯಶಸ್ವಿ ಜೈಸ್ವಾಲ್ ನೇಮ್ಡ್ ಆ್ಯಸ್ ದ ನಾನ್ ಟ್ರಾವೆಲಿಂಗ್ ಸಬ್ಸ್ಟಿಟ್ಯೂಟ್ ಅಲಾಂಗ್ ವಿತ್ ಮೊಹಮ್ಮದ್ ಸಿರಾಜ್ ಆ್ಯಂಡ್ ಶಿವಮ್ ದುಬೆ. ಇವರು ಸಬ್ಸ್ಟಿಟ್ಯೂಟ್ ಆಗಿರ್ತಾರೆ. ಅಂದರೆ ಯಾರಿಗಾದರೂ ಇಂಜುರಿ ಆದರೆ ಟೀಮಲ್ಲಿ ಅಂದರೆ ಇಂಡಿಯಾ ಸ್ಕ್ವಾಡಲ್ಲಿ ಇವರು ಸಬ್ಸ್ಟಿಟ್ಯೂಟಲ್ಲಿ ಬರ್ಬೋದು. ಇಲ್ಲಿ ನೋಡ್ಬೋದು ನ್ಯೂ ಜರ್ಸೀಸ್ ಫಾರ್ ಇಂಡಿಯಾದ ಇದು ಜರ್ಸಿ ಆಗಿರುತ್ತೆ ಚಾಂಪಿಯನ್ಸ್ ಟ್ರೋಫಿಗೆ. ಆಸ್ಟ್ರೇಲಿಯಾದು ಜರ್ಸಿ ಈ ರೀತಿ ಇರುತ್ತೆ ಅಂತ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ. ನ್ಯೂಜಿಲ್ಯಾಂಡ್ ಅವ್ರದ್ದು ಈ ರೀತಿ ಇರುತ್ತೆ ಚಾಂಪಿಯನ್ಸ್ ಟ್ರೋಫಿಗೆ. ಪಾಕಿಸ್ತಾನದ್ದು ಈ ರೀತಿ ಇರುತ್ತೆ ಚಾಂಪಿಯನ್ಸ್ ಟ್ರೋಫಿಗೆ 2025ಗೆ. ಬಾಂಗ್ಲಾದೇಶದ್ದು ಈ ರೀತಿ ಇರುತ್ತೆ, ಚೆನ್ನಾಗಿದೆ ಪರವಾಗಿಲ್ಲ. ಆಫ್ಘಾನಿಸ್ತಾನದ್ದು ಈ ರೀತಿ ಇರುತ್ತೆ ಜರ್ಸಿ ಚಾಂಪಿಯನ್ಸ್ ಟ್ರೋಫಿಗೆ. ಸೌತ್ ಆಫ್ರಿಕಾದು ಈ ರೀತಿ ಇರುತ್ತೆ. ಮತ್ತು ಇಂಗ್ಲೆಂಡ್ದು ಈ ರೀತಿ ಇರುತ್ತೆ ಚಾಂಪಿಯನ್ಸ್ ಟ್ರೋಫಿಗೆ ಜರ್ಸಿ. ಇಲ್ಲಿ ನೋಡ್ಬೋದು. ಮತ್ತು ನೀವು ಸ್ಟಾರ್ಕ್ ಸಹ ಇಲ್ಲ ICC ಚಾಂಪಿಯನ್ಸ್ ಟ್ರೋಫಿಗೆ. ಸ್ಟಾರ್ಕ್ ವಿತ್ಡ್ರಾಸ್ ಫ್ರಮ್ ಚಾಂಪಿಯನ್ಸ್ ಟ್ರೋಫಿ. ಸ್ಮಿತ್ ಟು ಕ್ಯಾಪ್ಟನ್ ಆಸ್ಟ್ರೇಲಿಯಾ. ಸ್ಮಿತ್ ಅವ್ರು ಕ್ಯಾಪ್ಟನ್ಸಿ ಮಾಡ್ತಾಯಿದ್ದಾರೆ ಆಸ್ಟ್ರೇಲಿಯಾಗೆ. ಸ್ಟಾರ್ಕ್ ಅವರು ಸಹ ಇಲ್ಲ ಅಂತ ಬರ್ತಾ ಇದೆ. ಅಂದರೆ ಸ್ಟಾರ್ಕ್ ಅವ್ರು ಇರ್ತಾರಾ ಇರಲ್ವಾ ಅದು ನನಗೂ ಕನ್ಫರ್ಮ್ ಇಲ್ಲ. ಇಲ್ಲಿ ನೋಡ್ಬೋದು ನೋಡಿ, ಇಲ್ಲಿ ಮಿಚಿಲ್ ಸ್ಟಾರ್ಕ್ ಇಲ್ಲ, ಜೋಸ್ ಹಜಲ್ವುಡ್ ಇಲ್ಲ, ಫ್ಯಾಟ್ ಕಮಿನ್ಸ್ ಅವರು ಇಲ್ಲ. ಆಸ್ಟ್ರೇಲಿಯಾ ವಿಲ್ ಬಿ ವಿತೌಟ್ ದೇರ್ ಅಂದರೆ ಇವ್ರು ಮೂವರು ಇಲ್ದಿರ ಫೇಸ್ ಅಟ್ಯಾಕು ಅಂದರೆ ಇವ್ರು ಹೋಗ್ತಾಯಿದ್ದಾರೆ. ಅಂದರೆ ನೋಡ್ಬೇಕು ಏನು ಮಾಡ್ತಾರೆ ಆಸ್ಟ್ರೇಲಿಯಾ ಅಂತ. ಆಸ್ಟ್ರೇಲಿಯಾ ಏನು ಮಾಡ್ತಾರೆ ಬೌಲಿಂಗಲ್ಲಿ ಅಂತ. ಇಲ್ಲಿ ನೋಡ್ಬೋದು ಬೆನ್ ಡಕಿಟ್ ಅವರು ಒಂದು ಕೊಟ್ಟಿದ್ದಾರೆ. ಅಂದರೆ ಅವ್ರು ಹೇಳಿರೋದು ನಾವು ದಿಸ್ ಈಸ್ ಎ ಮ್ಯಾಸಿವ್ ಸೀರೀಸ್ ಬಟ್ ದ ಚಾಂಪಿಯನ್ಸ್ ಟ್ರೋಫಿ ಈಸ್ ದ ಬಿಗ್ ಕಾಂಪಿಟೇಷನ್. ಅಂದರೆ ಅವ್ರು ಏನು ಹೇಳ್ತಾಯಿದ್ರು, ನಾವಿಲ್ಲಿ ಮೂರು ಸತ್ತೋಗ್ಬೋದು ODIಯಲ್ಲಿ, ಅಲ್ಲಿ ಚಾಂಪಿಯನ್ಸ್ ಟ್ರೋಫಿಯಾದಲ್ಲಿ ನಾವು ಇಂಡಿಯಾ ಜೊತೆ ಫೈನಲ್ ಆಡ್ತೀವಿ, ನಾವು ಫೈನಲಲ್ಲಿ ಕಲ್ತೀವಿ ಇಂಡಿಯಾ ಮೇಲೆ ಅಂತ ಹೇಳ್ತಾಯಿದ್ದಾರೆ. ನೋಡೋಣ ಅದಾಗುತ್ತೇನೋ, ಬನ್ರಪ್ಪ ನೋಡ್ಕೊಂಡು ಫೈನಲ್ ಅಲ್ಲಿ ಅಂತಾರೆ ಇಂಡಿಯಾ. ಹಾಗಾದರೆ ಬೆನ್ ಡಕಿಟ್ ಹೇಳಿರೋದ್ರ ಪ್ರಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡು ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಆಡ್ತೀವಿ, ನಾವು ಇಂಗ್ಲೆಂಡ್ ಅವ್ರು ಗೆಲ್ತೀವಿ ಅಂತ ಅವರು ಡಕೆಟ್ ಅವ್ರು ಹೇಳಿದ್ದಾರೆ. ಅದು ನೋಡೋಣ ಆಗುತ್ತೆ ಇಲ್ಲ ಅಂದರೆ. ಇಲ್ಲಿ T20 ಸೋತರು, ಇಲ್ಲಿ ಒನ್ ಸೋತರು, ಅಲ್ಲಿ ಫೈನಲ್ಲು ಸೋತಾರೆ. ಅಂದರೆ ಕಾನ್ಫಿಡೆನ್ಸ್ ಮೇಲೆ ಹೇಳಿದೆ. ಇರಬೇಕು ಕಾನ್ಫಿಡೆನ್ಸು, ಇರಬೇಕು ಕಾನ್ಫಿಡೆನ್ಸ್. ಅಷ್ಟು ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಕಾನ್ಫಿಡೆನ್ಸ್ ಮೇಲೆ ಇವಾಗ ಎಲ್ಲರೂ ಬರೋದು ಗೆಲ್ಲಕ್ಕೆ. ಅವರು ಹೇಳ್ಬೋದು ಇವಾಗ ಬಾಂಗ್ಲಾದೇಶ್ ಹೇಳ್ಬೋದು ನಾವೇ ಫೈನಲ್ ಗೆಲ್ತೀವಿ, ಮತ್ತು ಪಾಕಿಸ್ತಾನ ಹೇಳ್ಬೋದು ನಾವೇ ಫೈನಲ್ ಗೆಲ್ತೀವಿ ಅಂತ. ಅಲ್ಲಿ ಅವ್ರು ಆಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾರು ಚೆನ್ನಾಗಿ ಆಡ್ತಾರೆ ಅವರು ಫೈನಲ್ ಗೆಲ್ತಾರೆ. ನನಗೇನೋ ಇಂಡಿಯಾ ಗೆಲ್ಲುತ್ತೆ ಅನ್ನಿಸ್ತಾ ಇದೆ ಫೈನಲ್. ಇಂಗ್ಲೆಂಡು ಬರ್ಬೋದು. ಇಂಗ್ಲೆಂಡು ಇಂಡಿಯಾ ಫೈನಲ್ ಆಡ್ಬೋದು ನನಗೂ ಅನ್ನಿಸ್ತಾ ಇದೆ. ಆಸ್ಟ್ರೇಲಿಯಾದ ಬೌಲಿಂಗ್ ಅಟ್ಯಾಕ್ ಇಲ್ವಲ್ಲ, ಇನ್ನು ಅವರೇ ಇದ್ದಿದ್ದು ಸೆಕೆಂಡು. ಈಗ ಇಂಡಿಯಾ ಮತ್ತು ಆಸ್ಟ್ರೇಲಿಯಾನ ಆಡಬೇಕಾಗಿ ಇದ್ದಿದ್ದು. ಆಸ್ಟ್ರೇಲಿಯಾದು ಸ್ಟ್ರಾಂಗು, ಇಂಡಿಯಾದು ಸ್ಟ್ರಾಂಗ್ ಇತ್ತು. ಆದರೆ ಅದು ಫೇಸ್ ಅಟ್ಯಾಕ್ ಇಲ್ಲ. ನಮ್ಮ ಇಂಡಿಯಾದು ಇಲ್ಲ ಅಂದ್ಕೊಳ್ಳಿ, ಬೂಮ್ರಾ ಅವರು ಔಟ್ ಆದ್ರಲ್ಲ, ಫೇಸ್ ಅಟ್ಯಾಕ್ ಇಲ್ಲ ನಮ್ಮದು ಅಷ್ಟು. ಇಂಗ್ಲೆಂಡ್ ಚೆನ್ನಾಗಿದೆ ಟೀಮು, ನೋಡೋಣ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಏನು ಮಾಡ್ತಾರೆ ಅಂತ. ನನಗೇನೋ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಡ್ಬೋದು. ಇಂಗ್ಲೆಂಡು ಇಂಡಿಯಾ ಆಡುತ್ತಾರೆ ಅನಿಸ್ತಾ ಇದೆ ನನಗೂ. ನಿಮ್ಗೇನು ಅನಿಸುತ್ತೋ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.